Good morning, children. Today I am going to explain 5th standard social lesson number 15, Our India Physical Diversity. So, name of the lesson is Our India Physical Diversity. So, which is our country? India is our motherland. No, India is our country. It has a variety of physical features such as Himalayan mountain ranges, very high peaks, plateaus, vast plains, river systems, deserts, coastal plains, and islands. Together, they make India our country. Understood? Which is a unique in natural settings. Besides, India is the home for variety of plants and animals. So in this lesson, we learn about the physical map of India and also know about the Himalayan mountains, plateaus, plains, coastal plains, river basins and desert. And also we understand how the factors of natural environment influence the life of the people. Now, the effects of physical factors on art and architecture. And also we will know about the important characteristics of weather and climate of India. And also about plants and animals of India. So these are all the important things we learn in this lesson. So all of you know that in Indian map there are a look at the page that turn the page number 198. There is a Indian map is given. It shows the major physical divisions of India. With the help of this map, you can easily identify the varied physical features of India. So, what do you see in that map? You know, children, what do you see in that map? So, when you look at the land surface of India, do not notice the difference from the region to another. You see various types of landforms such as mountain, hills, plains, plateaus, valleys, gorges, etc. The differences that we see on the land surface is known as physical features. What is physical features? The differences that we can see on land surface is known as physical features. So now let's study about the major physical divisions of India. Children, ಏನರ್ಥ ಆಯಿತು? ಸೊ ಅವರ್ ಕಂಟ್ರಿ, ಇಂಡಿಯಾ ಈಸ್ ಅವರ್ ಇಂಡಿಯಾ ನಮ್ಮ ಕಂಟ್ರಿ ಅಲ್ವಾ? ಸೊ ಇಂಡಿಯಾದಲ್ಲಿ ಫಿಸಿಕಲ್ ಡೈವರ್ಸಿಟಿಯನ್ನು ನೋಡ್ತೇವೆ. ಒಂದೇ ಥರ ಭೌಗೋಳಿಕ ಅಂಶಗಳ ಅಂದರೆ ಫಿಸಿಕಲ್ ಡೈವರ್ಸಿಟಿಯನ್ನು ಡಿಫ್ರೆಂಟ್ ಪಾರ್ಟ್ಸಲ್ಲಿ ನೋಡ್ತೇವೆ. ಫಿಸಿಕಲ್ ಫೀಚರ್ಸು ಡಿಫ್ರೆಂಟ್ ಆಗಿದೆ. ಒಂದೇ ಥರ ಇಲ್ಲ ಭಾರತದ ಫಿಸಿಕಲ್ ಫೀಚರ್ಸು. ಒಂದು ಕಡೆ ಹಿಮಾಲಯನ್ ಮೌಂಟೇನ್ಸ್ ಇದೆ, ಒಂದು ಕಡೆ ಹೈ ಪೀಕ್ ಶಿಖರಗಳಿದೆ, ಪ್ಲ್ಯಾಟೀಸ್ ಇದೆ, ವಾಸ್ಟ್ ಪ್ಲೇನ್ಸ್ ಇದೆ, ರಿವರ್ ಸಿಸ್ಟಮ್ಸು, ಡೆಸರ್ಟು, ಕೋಸ್ಟಲ್ ಪ್ಲ್ಯಾಂಟ್ಸು, ಐಲ್ಯಾಂಡ್ಸು ಎಲ್ಲದನ್ನು ನೋಡ್ತೀವಲ್ವಾ? ಸೊ ಇದೆಲ್ಲ ಸೇರಿ ಇಂಡಿಯಾ ಆಗಿದೆ. ಸೊ ಇಂಡಿಯಾದು ಫಿಸಿಕಲ್ ಸೆಟ್ಟಿಂಗ್ಸೇ ಒಂದು ಯುನಿಕ್ ಅಂತ ಹೇಳ್ಬೋದು ವೆನ್ ಯು ಕಂಪೇರ್ ಟು ದ ಅದರ್ ಕಂಟ್ರಿ. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲ್ಯಾಂಟ್ಸು, ಅನಿಮಲ್ಸು ಇದು ಸಹ ನಾವು ನೋಡ್ತೇವೆ. ಸೊ ಈ ಲೆಸನಲ್ಲಿ ಏನು ಓದ್ತೇವೆ ಅಂದರೆ ಫಿಸಿಕಲ್ ಮ್ಯಾಪ್, ಇಂಡಿಯಾದ ಫಿಸಿಕಲ್ ಮ್ಯಾಪಲ್ಲಿ ಹಿಮಾಲಯನ್ ಮೌಂಟೇನ್ಸ್ ಎಲ್ಲಿದೆ, ಪ್ಲ್ಯಾಟ್ಯೂಸ್ ಎಲ್ಲಿದೆ, ಪ್ಲೇನ್ಸ್ ಎಲ್ಲಿದೆ, ಕೋಸ್ಟಲ್ ಪ್ಲೇನ್ಸ್ ಎಲ್ಲಿದೆ, ರಿವರ್ ಬೇಸಿನ್ ಮತ್ತು ಡೆಸರ್ಟ್ ಬಗ್ಗೆ ತಿಳ್ಕೊಳ್ತೇವೆ. ಅಷ್ಟೇ ಅಲ್ಲ, ನಮ್ಮ ನ್ಯಾಚುರಲ್ ಎನ್ವೈರ್ನ್ಮೆಂಟ್ ಮೇಲೆ ಹೇಗೆ ಈ ನ್ಯಾಚುರಲ್ ಎನ್ವೈರ್ನ್ಮೆಂಟ್ ಹೇಗೆ ಜನರ ಮೇಲೆ ಇನ್ಫ್ಲುಯೆನ್ಸ್ ಆಗಿದೆ ಅನ್ನೋದು ಸಹ ಇಂಪಾರ್ಟೆಂಟ್. ಅಷ್ಟೇ ಅಲ್ಲ, ನಮ್ಮ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಮೇಲೂ ಫಿಸಿಕಲ್ ಫ್ಯಾಕ್ಟರ್ಸು ಹೇಗೆ ಎಫೆಕ್ಟ್ ಆಗಿದೆ ಅನ್ನೋದನ್ನು ಸಹ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಸಹ ತಿಳಿತೇವೆ. ಅಲ್ಲದೆ ಈ ಲೆಸನಲ್ಲಿ ನಾವು ಮತ್ತೇನು ಓದ್ತೇವೆ ಅಂದರೆ ನಮ್ಮ ಇಂಡಿಯಾದ ವೆದರು ಮತ್ತು ಕ್ಲೈಮೇಟ್ ಬಗ್ಗೆ ತಿಳ್ಕೊಳ್ತೇವೆ ಮತ್ತು ಇಲ್ಲಿರ್ತಕ್ಕಂಥ ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸನ್ನು ನೋಡ್ತೇವೆ. ಟೋಟಲಿ ಇಂಡಿಯನ್ ಮೇಜರ್ ಫಿಸಿಕಲ್ ಡಿವಿಷನ್ಸ್ ವಿತ್ ದ ಹೆಲ್ಪ್ ಆಫ್ ದ ಮ್ಯಾಪ್. ನೀವು ಈ ಮ್ಯಾಪ್ನ ನೋಡಿ 198 ಪೇಜಲ್ಲಿ ಅಲ್ಲಿ ಗೊತ್ತಾಗುತ್ತೆ. ಒಂದರಲ್ಲಿ ಬ್ರೌನ್ ಕಲರು, ಗ್ರೀನ್ ಕಲರು, ಯೆಲ್ಲೋ ಕಲರು, ಪಿಂಕ್ ಕಲರನ್ನು ಕೊಟ್ಟಿದ್ದಾರೆ ಅಲ್ವಾ? ಸೊ ಲೈಟ್ ಗ್ರೀನ್ ಕಲರ್ ಸಹ ಇದೆ. ಸೊ ಇದು ನೋಡಿದಾಗ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಸಿಕಲ್ ಫೀಚರ್ಸನ್ನು ನೋಡ್ಬೋದು. ಈ ಮೌಂಟೇನ್ಸನ್ನೆಲ್ಲ ಬ್ರೌನ್ ಕಲರಲ್ಲಿ, ಹಿಲ್ಸು, ಪ್ಲೇನ್ಸು ಮತ್ತು ಪ್ಲ್ಯಾಟ್ಯೂಸು ದೇ ಆರ್ ಡಿಫ್ರೆಂಟ್ ಕಲರ್ಸನ್ನು ತೋರಿಸಿದ್ದಾರೆ. ಅಂದರೆ ಭಾರತದ ಫಿಸಿಕಲ್ ಫೀಚರು ಡಿಫ್ರೆಂಟ್ ಆಗಿದೆ, ಒಂದೇ ಥರ ಇಲ್ಲ, ಇಟ್ ಈಸ್ ಎ ಡಿಫ್ರೆಂಟ್. ಅಂದಷ್ಟು ನಾರ್ದನ್ ಮೌಂಟೇನ್ಸನ್ನು ಬ್ರೌನ್ ಕಲರ ತೋರಿಸಿದ್ದಾರೆ, ನಾರ್ದನ್ ಪ್ಲೇನ್ಸನ್ನು ಗ್ರೀನು, ಪೆನಿನ್ಸುಲರ್ ಪ್ಲ್ಯಾಟ್ಯೂ ಯೆಲ್ಲೋ, ಈಸ್ಟರ್ನ್ ಆ್ಯಂಡ್ ವೆಸ್ಟರ್ನ್ ಘಾಟ್ಸು ಪಿಂಕ್ ಕಲರ್ ಆ್ಯಂಡ್ ಕೋಸ್ಟಲ್ ಪ್ಲೇನ್ಸನ್ನು ಲೈಟ್ ಗ್ರೀನ್ ಕಲರಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಇದನ್ನು ನೋಡಿದಾಗ ಇಂಡಿಯನ್ ಫಿಸಿಕಲ್ ಡಿವಿಷನ್ ಈಸ್ ಡಿಫ್ರೆಂಟ್.
ಇಟ್ ಈಸ್ ಎ ಡೈವರ್ಸಿಟಿ ಫಿಸಿಕಲ್ ಡಿವಿಷನ್ಸ್ ಆಫ್ ಇಂಡಿಯಾನ ನೋಡ್ಬೋದು. ಈಗ ನಾವು ಇಂಡಿಯಾದ ನೆಕ್ಸ್ಟ್ ಯು ಲರ್ನ್ ಅಬೌಟ್ ದ ಸ್ಟಡಿ ಆಫ್ ಮೇಜರ್ ಫಿಸಿಕಲ್ ಡಿವಿಷನ್ಸ್ ಯಾವ್ದ್ಯಾವುದು ಅನ್ನೋದನ್ನು ನೋಡೋಣ. ಸೊ ಇಂಡಿಯಾದ ಮೇಜರ್ ಫಿಸಿಕಲ್ ಡಿವಿಷನ್ಸಲ್ಲಿ ಮೊದಲನೇದು ದ ನಾರ್ದರ್ನ್ ಮೌಂಟೇನ್ಸ್. ಸೊ ದ ಬ್ರೌನ್ ಕಲರ್ ಇದೆಯಲ್ಲ, ದಟ್ ಈಸ್ ದ ನಾರ್ದರ್ನ್ ಮೌಂಟೇನ್ಸ್. ದೇ ಕನ್ಸಿಸ್ಟ್ ಆಫ್ ಮೋಸ್ಟ್ಲಿ ಆಫ್ ಹಿಮಾಲಯನ್ ರೇಂಜಸ್. ವೆನ್ ಯು ಲುಕ್ ಅಟ್ ದ ನಾರ್ದರ್ನ್ ಪಾರ್ಟ್ ಆಫ್ ದ ಮ್ಯಾಪ್, you will notice that the Himalaya ranges extend from Kashmir to Meghalaya, and Himalaya are the highest mountains in the world. And what are the characteristics of Himalayan ranges? They are covered with snow, hence they are called Himalaya. They have many high peaks. There are many deep valleys and gorges. They are glaciers and highest mountain passes. They are not springs. There is a variety of plants and animal species ಅನ್ನು ನೋಡ್ಬೋದು. ಸೊ ನಾರ್ದರ್ನ್ ಮೌಂಟೇನ್ ಈಸ್ ಒನ್ ಆಫ್ ದ ಫಿಸಿಕಲ್ ಡಿವಿಷನ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಇದೆಲ್ಲ ಎಸ್ಪೆಷಲಿ ಹಿಮಾಲಯನ್ ರೇಂಜಸ್ಲಿ ದೇ ಕನ್ಸಿಸ್ಟ್ ಆಫ್ ಮೋಸ್ಟ್ಲಿ ಹಿಮಾಲಯನ್ ರೇಂಜ್. ಇದು ಭಾರತದ ನಾರ್ದರ್ನ್ ಪಾರ್ಟಲ್ಲಿ ನೋಡ್ತೇವೆ. ಸೊ ಇದು ಎಲ್ಲಿಂದ ಎಲ್ಲಿವರೆಗೆ ಎಕ್ಸ್ಟೆಂಡ್ ಆಗಿದೆ? ಕಾಶ್ಮೀರ್ ಟು ಮೇಘಾಲಯ. ವೇರ್? ಕಾಶ್ಮೀರ್ ಟು ಮೇಘಾಲಯವರೆಗೆ. ಈ ಹಿಮಾಲಯನ್ ಮೌಂಟೇನಲ್ಲಿ ಅತ್ಯಂತ ಎತ್ತರವಾದಂತಹ ಹೈಯೆಸ್ಟ್ ಮೌಂಟೇನ್ಸ್, ವರ್ಲ್ಡಲ್ಲೇ ಹೈಯೆಸ್ಟ್ ಮೌಂಟೇನ್ಸನ್ನು ನೋಡ್ತೇವೆ. ಹಿಮಾಲಯಸ್ ಏನಿದು, ಇಟ್ ಇಸ್ ದ ವರ್ಲ್ಡ್ನಲ್ಲೇ ಅತ್ಯಂತ ಎತ್ತರವಾದಂಥ ಮೌಂಟೇನ್ಸು. ಸಾಮಾನ್ಯ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಹಿಮಾಲಯನ್ ರೇಂಜ್ ಅಂದರೆ ಇದು ಆಲ್ವೇಸ್ ಕವರ್ಡ್ ವಿತ್ ಸ್ನೋ, ಆದ್ದರಿಂದ ಇದನ್ನು ಹಿಮಾಲಯ ಅಂತ ಹೇಳ್ತಾರೆ. ಸೊ ದೇ ಹ್ಯಾವ್ ಹೈ ಪೀಕ್ಸ್ ಅನ್ನೋ ಒಂದಿದೆ, ಮತ್ತು ಡೀಪ್ ವ್ಯಾಲೀಸು, ಗ್ಲೇಷಿಯರ್ಸು, ಹೈಯೆಸ್ಟ್ ಮೌಂಟೇನ್ ಪಾಸಸ್ಸು ಇದೆ, ಮತ್ತು ಹಾಟ್ ಸ್ಪ್ರಿಂಗ್ಸ್ ಅನ್ನು ಸಹ ನೋಡ್ತೇವೆ, ಮತ್ತು ವೆರೈಟಿ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ ಸ್ಪೀಸೀಸನ್ನು ನೋಡ್ತೇವೆ. ಸೊ ದೀಸ್ ಆರ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಹಿಮಾಲಯನ್ ರೇಂಜಸ್. ಹಾಗಾದರೆ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಹಿಮಾಲಯ ಅಂದರೆ, ದ ಹಿಮಾಲಯ prevent the cold winds from Central Asia blowing into India. Understood? Himalaya prevent the cold winds from Central Asia blowing into India, and they are sources of many North Indian rivers. They check the monsoon winds and causes the heavy rainfall. They are like a gigantic wall and are natural northern frontiers to control the foreign invention. Understood? ಸೊ ಹಿಮಾಲಯ ಅದರ ಅಡ್ವಾಂಟೇಜಸ್ ಏನಪ್ಪ ಅಂದರೆ, ಇದು ಭಾರತಕ್ಕೆ ಬರುವಂಥ ಸೆಂಟ್ರಲ್ ಏಷ್ಯಾದಿಂದ ಬೀಸುವಂತಹ ಕೋಲ್ಡ್ ವಿಂಡ್ಸನ್ನು ಇದು ಪ್ರಿವೆಂಟ್ ಮಾಡುತ್ತೆ, ತಡೆಗಟ್ಟುತ್ತೆ. ಅಷ್ಟೇ ಅಲ್ಲ, ಇದು ಭಾರತದ ಅನೇಕ ನಾರ್ತ್ ಇಂಡಿಯನ್ ರಿವರ್ಗಳ ಒಂದು ಸೋರ್ಸ್ ಆಗಿದೆ ಅಂತಲೂ ಹೇಳ್ಬೋದು. ಅನೇಕ ನದಿಗಳು ಹುಟ್ಟೋದು ಸಹ ಹಿಮಾಲಯದಲ್ಲೇ. ಮತ್ತು ಇದು ಮಾನ್ಸೂನ್ ವಿಂಡ್ಸನ್ನು ತಡೆಗಟ್ಟಿ ಮಳೆಯನ್ನು ಭಾರತದಲ್ಲಿ ಹೆವಿ ರೈನ್ಫಾಲ್ಗೆ ಕಾರಣ ಆಗಿದೆ. ಆ್ಯಂಡ್ ಆಲ್ಸೋ ಇದು ಅನೇಕ ಜಿಂಗ್ಯಾಟಿಕ್ ವಾಲ್ ಥರ ಇರೋದ್ರಿಂದ ಇದು ಭಾರತಕ್ಕೆ ಫಾರಿನ್ ಇನ್ವೆನ್ಷನ್, ವಿದೇಶಿಯರು ಭಾರತದ ಮೇಲೆ ಆಕ್ರಮಣ ಮಾಡದ ಹಾಗೆ ಇದು ಬಡ್ಡ ಗೋಡೆಯಂತೆ ನಿಂತಿದೆ. ಸೊ ದೀಸ್ ಆರ್ ಆಲ್ ದ ಅಡ್ವಾಂಟೇಜಸ್ ಆಫ್ ಹಿಮಾಲಯ. ದ ಮೌಂಟೇನ್ ರೇಂಜ್ ಅಂದರೆ ಏನು? ಇಟ್ ಈಸ್ ಎ ಗ್ರೂಪ್ ಆಫ್ ಚೈನ್ ಆಫ್ ಮೌಂಟೇನ್ಸ್ ಫೌಂಡ್ ಕ್ಲೋಸ್ ಟುಗೆದರ್ ಆ್ಯಂಡ್ ಎಕ್ಸ್ಟೆಂಡ್ ದ ಥೌಸಂಡ್ಸ್ ಆಫ್ ಕಿಲೋಮೀಟರ್. ಮೌಂಟೇನ್ ರೇಂಜ್ ಅಂದ್ರೇನು? ಇದೊಂದು ರೀತಿಯ ಚೇನ್ ಥರ ಇರುವಂತಹ ಮೌಂಟೇನು, ದೇ ಆರ್ ಕ್ಲೋಸ್ ಆಗಿರುತ್ತೆ, ಮತ್ತು 1000 ಕಿಲೋಮೀಟರ್ವರೆಗೂ ಇದು ಹರಡ್ಕೊಂಡೋಗಿರುತ್ತೆ. ಇಟ್ ಈಸ್ ಎ ಗ್ರೂಪ್ ಆರ್ ಎ ಚೈನ್ ಆಫ್ ಮೌಂಟೇನ್ಸನ್ನು ನಾವು ಮೌಂಟೇನ್ ರೇಂಜ್ ಅಂತ ಹೇಳ್ತೇವೆ. ಇದನ್ನು ಎಲ್ಲಿದೆ ಭಾರತದಲ್ಲಿ ಯಾವ್ಯಾವ ಈ ರೀತಿ ಮೌಂಟೇನ್ಸ್ ಇದೆ ಅಂದರೆ, ಅರಾವಲಿ, ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಘಾಟ್ಸ್, ವಿಂಧ್ಯ, ಸಾತ್ಪುರ ರೇಂಜ್ ಆರ್ ದ ಅದರ್ ಇಂಪಾರ್ಟೆಂಟ್ ಮೌಂಟೇನ್ ರೇಂಜಸ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಅರಾವಳಿ ಆಫ್ ವೆಸ್ಟರ್ನ್ ಘಾಟ್ಸ್, ಅರಾವಳಿ ಒಂದು ಮೌಂಟೇನ್ ರೇಂಜ್ ಇದೆ, ಮತ್ತು ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಘಾಟ್ಸ್, ವಿಂಧ್ಯಾಸ್, ಸಾತ್ಪುರ ರೇಂಜಸ್ ಆರ್ ದ ಅದರ್ ಇಂಪಾರ್ಟೆಂಟ್ ಮೌಂಟೇನ್ ರೇಂಜಸ್ ಇನ್ ಇಂಡಿಯಾ. ದ ಪಾಪ್ಯುಲೇಷನ್ ಈಸ್ ಎ ಲೆಸ್ ಬಿಕಾಸ್ ಆಫ್ ದ ಸಿವಿಯರ್ ಕೋಲ್ಡ್ ಇನ್ ದ ಹಿಮಾಲಯನ್ ರೇಂಜಸ್. ಯಾಕೆ ಇಲ್ಲಿ ಪಾಪ್ಯುಲೇಷನ್ ಇಲ್ಲ ಅಂದರೆ, ಇಲ್ಲಿ ತುಂಬ ಕೋಲ್ಡ್ ಇರೋದ್ರಿಂದ ಹಿಮಾಲಯ ರೇಂಜಲ್ಲಿ, ಇಲ್ಲಿ ಬಿಕಾಸ್ ಸಿವಿಯರ್ ಕೋಲ್ಡ್ ಇರೋದ್ರಿಂದ ಇಲ್ಲಿ ಹಿಮಾಲಯದಲ್ಲಿ ಪಾಪ್ಯುಲೇಷನ್ ಕಡಿಮೆ. ದ ಇಂಡಸ್, ಗಂಗಾ ಆ್ಯಂಡ್ ಯಮುನಾ ಆ್ಯಂಡ್ ಬ್ರಹ್ಮಪುತ್ರ ರಿವರ್ಸ್ ಆರ್ ದೇರ್ ಸೋರ್ಸ್ ಇನ್ ದ ಹಿಮಾಲಯನ್ ರೇಂಜ್. ಹಿಮಾಲಯ ರೇಂಜಲ್ಲಿ ಇಂಡಸ್ ಅಂದರೆ ಸಿಂಧು, ಗಂಗಾ ಮತ್ತು ಯಮುನಾ, ಬ್ರಹ್ಮಪುತ್ರ ನದಿಗಳು ಹುಟ್ಟೋದು ಈ ಒಂದು ಹಿಮಾಲಯ ರೇಂಜ್ನಲ್ಲಿ ಅಂತ ಹೇಳ್ಬೋದು. ಅಂಡರ್ಸ್ಟುಡ್? ಸೊ in Himalayan range there are foot of Himalaya, there are so many animals also there. So unusually wind wide and long valley in lower Himalaya. ಹಿಮಾಲಯದ ಲೋವರ್ ಭಾಗದಲ್ಲಿ ವೈಡ್ ಮತ್ತು ಅಂದರೆ ಲಾಂಗ್ ವ್ಯಾಲೀಸ್ ಕಂಡುಬರುತ್ತೆ. ಅವುಗಳನ್ನು ಡೂನ್ಸ್ ಅಂತ ಹೇಳ್ತಾರೆ. ವಾಟ್ ಆರ್ ಡೂನ್ಸ್? ಆ್ಯನ್ ಅನ್ಯೂಶುವಲಿ ವೈಡ್ ಆ್ಯಂಡ್ ಲಾಂಗ್ ವ್ಯಾಲಿ ಇನ್ ದ ಲೋಯರ್ ಹಿಮಾಲಯಾಸ್ is called dune. For example,
Dehradun in India. It is the popular tourist place. During summer, people visit this place. Understood? Because it is a very cold place and beautiful place. So Dehradun is a very important ಟೂರಿಸ್ಟ್ ಸೆಂಟರ್ ಅಂತಲೂ ಹೇಳ್ಬೋದು. ಅರ್ಥ ಆಯ್ತಲ್ಲ ಮಕ್ಕಳ? ಸೊ ನೆಕ್ಸ್ಟ್ ಇನ್ನೇನು ಓದ್ತೇವೆ ನಾವು? ವಾಟ್ ಯು ಲರ್ನ್ ಇನ್ ದಿಸ್ ಲೆಸನ್ ಅಂದರೆ ಮೌಂಟ್ ಎವರೆಸ್ಟ್. ಈ ಹಿಮಾಲಯದಲ್ಲಿ ಮೌಂಟ್ ಎವರೆಸ್ಟ್ ಇದ್ದ ಹೈಯೆಸ್ಟ್ ಪೀಕ್ ಅಂತ ಹೇಳ್ಬೋದು. ವಾಟ್ ಈಸ್ ದ ಹೈಟ್ ಆಫ್ ದ ಮೌಂಟ್ ಎವರೆಸ್ಟ್? 8,848 ಮೀಟರ್. ಸೊ ಇಟ್ ಈಸ್ ದ ಮೌಂಟ್ ಎವರೆಸ್ಟ್ ಇಸ್ ದ ಹೈಯೆಸ್ಟ್ ಮೌಂಟೇನ್ ಪೀಕ್ ಇನ್ ದ ವರ್ಲ್ಡ್. ಸೊ ಅಂಡ್ another ಮೌಂಟ್ ಗಾಡ್ವಿನ್ ಆಸ್ಟಿನ್ ಆರ್ K2 ಈಸ್ ದ ಹೈಯೆಸ್ಟ್ ಪೀಕ್ ಇನ್ ದ ಇಂಡಿಯಾ. ಪೀಕ್ ಇನ್ ಇಂಡಿಯಾ. ಗಾಡ್ವಿನ್ ಆಸ್ಟಿನ್ ಭಾರತದಲ್ಲಿ ಅತ್ಯಂತ ಎತ್ತರವಾದಂಥ ಶಿಖರ. ಅಂದರೆ ಮೌಂಟ್ ಎವರೆಸ್ಟ್ ಇಡೀ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಆಯಿತು. ಸೊ ವಾಟ್ ಈಸ್ ದ ಹೈಟ್ ಆಫ್ ದ ಮೌಂಟ್ ಎವರೆಸ್ಟ್? 8,848 ಮೀಟರ್ಸ್. ಆ್ಯಂಡ್ ಮುಳ್ಳಯ್ಯನಗಿರಿ, ಇಟ್ ಈಸ್ ಇನ್ ಕರ್ನಾಟಕ. ಇಟ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ. ಸೊ ವಾಟ್ ಈಸ್ ದ ಹೈಟ್ ಆಫ್ ದ ಮುಳ್ಳಯ್ಯನಗಿರಿ? 1,913 ಮೀಟರ್. ಆ್ಯಂಡ್ ಅಣ್ಣಾಮುಡೈ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ಸೌತ್ ಇಂಡಿಯಾ. ಅಣ್ಣಾಮುಡೈ, ಇದು ವಾಟ್ ಈಸ್ ದ ಹೈಟ್ ಆಫ್ ದ ಅಣ್ಣಾಮುಡೈ? 2,665 meters. Understood? So this is the highest peak in South India ಅಂತ ಹೇಳ್ಬೋದು. ಸೊ ಒನ್ಸ್ ಅಗೇನ್ ವಿ ರಿವೈಸ್. ಮೌಂಟ್ ಎವರೆಸ್ಟ್, ಇಟ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ಇಡೀ ಪ್ರಪಂಚದಲ್ಲಿ ಎತ್ತರವಾದಂಥ ಶಿಖರ ಯಾವುದು? ಮೌಂಟ್ ಎವರೆಸ್ಟ್. ಆ್ಯಂಡ್ ಗಾಡ್ವಿನ್ ಆಸ್ಟಿನ್, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಗಾಡ್ವಿನ್ ಆಸ್ಟಿನ್? ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಮೌಂಟ್ K2 ಅಂತ. ಸೊ ಇದರ ಇಂಪಾರ್ಟೆನ್ಸ್ ಏನಂದರೆ ಇಟ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ಇಂಡಿಯಾ. ಆ್ಯಂಡ್ ಮುಳ್ಳಯ್ಯನಗಿರಿ is the highest peak in Karnataka. Next, Annamudai is the highest peak in South India. Understood? So these are all the important things in first physical division of northern mountains. Air cool as the climb higher places. The river place have their sources in the foothills of Himalaya range, have plenty of water even during summer ಅಂತ ಹೇಳ್ಬೋದು. ಸೊ ಏನರ್ಥ ಆಯಿತು ಅಂದರೆ ಇಲ್ಲಿರ್ತಕ್ಕಂತಹ ನದಿಗಳು ಏನಿದ್ದಾವೆ ಸೌತ್ ಇಂಡಿಯಾದಲ್ಲಿ, ನಾರ್ತ್ ಇಂಡಿಯಾದಲ್ಲಿ ಇಲ್ಲಿರ್ತಕ್ಕಂಥ ನೈಡಸ್, ಗಂಗಾ, ಯಮುನಾ, ಬ್ರಹ್ಮಪುತ್ರ, ದೇ ಆರ್ ಪೆರಿನಿಯಲ್ ರಿವರ್ಸ್ ಅಂತ ಹೇಳ್ತಾರೆ. ಅಂದರೆ ವರ್ಷ ಪೂರ್ತಿ ತುಂಬಿ ಹರಿಯುವಂತಹ ನದಿಗಳು. ಯಾಕಂದರೆ ಹಿಮಾಲಯ ಸಮ್ಮರಲ್ಲಿ, ಮಳೆಗಾಲದಲ್ಲಿ ಮಳೆಯಿಂದ ತುಂಬಿರುತ್ತೆ. ಇನ್ನು ಸಮ್ಮರಲ್ಲಿ ಕರಗಿ ಈ ನದಿಗಳಲ್ಲಿ ನೀರಾಗಿ ಹರಿಯುವುದರಿಂದ ಸೊ ಇದು ವರ್ಷ ಪೂರ್ತಿ ಹರಿಯುವಂತಹ ನದಿಗಳಾಗಿದೆ. ಸೊ ಅಂಡರ್ಸ್ಟುಡ್? ಸೊ ಹಿಮಾಲಯ ನಾರ್ದರ್ನ್ ಮೌಂಟೇನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇಟ್ ಇನ್ಫ್ಲೂಯೆನ್ಸ್ ದ ಇಂಡಿಯನ್ ಎಕನಾಮಿಕಲಿ ಇಟ್ ಇನ್ಫ್ಲೂಯೆನ್ಸ್ ಆನ್ ಇಂಡಿಯನ್ಸ್ ಅಂತ ಹೇಳ್ಬೋದು. ಸೊ ಇಂಡಿಯಾ ಈಸ್ ಹಿಮಾಲಯ ಈಸ್ ಎ ವೆರಿ ಇಂಪಾರ್ಟೆಂಟ್ ಫಿಸಿಕಲ್ ಡಿವಿಷನ್ ಆಫ್ ಇಂಡಿಯಾ. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್ ಈಸ್ next physical division is northern mountains. What do you know about northern mountains? Look at the page number 203, children. There is a green color shown in the textbook. So when we talk about the plains, we remembered a playground. Usually playground is a plane in level with no obstructions to play games. No. Similarly, there are plains located to the south of Himalayan ranges. They are very vast, fertile in level. Locate these physical divisions on the map. Look at the picture. The green color in the map is called ಪ್ಲೇನ್. ಏನಿದು? ಇಟ್ ಈಸ್ ನಿಮಗೆ ಗೊತ್ತು, ಪ್ಲೇ ಗ್ರೌಂಡ್ ಆಟ ಆಡ್ತಿರಲ್ವ, ಹೇಗಿರುತ್ತದು? ಪ್ಲೇನ್, ಇಟ್ ಈಸ್ ಫ್ಲ್ಯಾಟ್ ಆಗಿರುತ್ತಲ್ವ, ಎಲ್ಲೂ ತಗ್ಗುಗುಂಡಿ ಏನೂ ಇರೋದಿಲ್ಲ. ಸೊ ಲೆವೆಲ್ ಆಗಿರುತ್ತೆ. ಪ್ಲೇನ್ ಈಸ್ ಲೆವೆಲ್, ನೋ ಅಬ್ಸ್ಟ್ರಕ್ಷನ್ ಆ ಆಟ ಆಡೋಕ್ಕಿಲ್ಲಿ ತೊಂದರೆ ಇರಲ್ಲ. ಆ ರೀತಿಯ ಪ್ಲೇನ್ ಆಗಿರುವಂತಹ ಪ್ರದೇಶವನ್ನು ನಾವು ಪ್ಲೇ ಗ್ರೌಂಡಿಗೆ ಬಳಸ್ತೀವಿ. ಅದೇ ಥರ ನಾರ್ದರ್ನ್ ಮೌಂಟೇನ್ಸ್ ಆಲ್ಸೋ ಪ್ಲೇನ್ ಆಗಿರುತ್ತೆ. ಇಟ್ ಈಸ್ ಎ ಫ್ಲ್ಯಾಟ್ ಲ್ಯಾಂಡ್. ಸೊ ಅದು ಎಲ್ಲಿ ಕಂಡು ಬರುತ್ತೆ ಅಂದರೆ ಇಟ್ ಈಸ್ ಅ ಪ್ಲೇನ್ಸ್ ಲೊಕೇಟೆಡ್ ಟು ದ ಸೌತ್ ಆಫ್ ಹಿಮಾಲಯನ್ ರೇಂಜಲ್ಲಿ ಕಂಡುಬರುತ್ತೆ. ದೇ ಆರ್ ವೆರಿ ವಾಸ್ಟ್, ಫರ್ಟೈಲ್ ಆ್ಯಂಡ್ ಇನ್ ದ ಲೆವೆಲ್. ಲೊಕೇಟ್ ದಿಸ್ ಫಿಸಿಕಲ್ ಡಿವಿಷನ್ಸ್ ಇನ್ ದ ಮ್ಯಾಪ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ and also the northern plains of India are formed by the deposition of alluvium carried by the rivers while flowing from the Himalayan range. These plains are known as Indus, Ganga and Brahmaputra. So these plains are situated between the Himalaya mountains and peninsular plateau. The Satluj, the Ganga, Brahmaputra and their tributaries flow through these plains. The soil of these plains is very fertile due to the deposition alluvium of the rivers. Crops such as wheat, paddy, maize, sugarcane, etc. are grown here. These fertile plains are known as food storehouses of India. So ಏನು ನಾರ್ದರ್ನ್ ಮೌಂಟೇನ್ಸ್ ಇಂಪಾರ್ಟೆನ್ಸ್ ಏನಪ್ಪ ಅಂದರೆ ಇಲ್ಲಿರ್ತಕ್ಕಂತಹ
ಮಣ್ಣು ಎಲ್ಲಿಂದ ಬಂದಿದ್ದು ಅಂದರೆ ಸಿಂಧು ಮತ್ತು ಗಂಗಾ ಬ್ರಹ್ಮಪುತ್ರ ಹಿಮಾಲಯದಿಂದ ಹುಟ್ಟುಕೊಂಡು ಅಲ್ಲಿ ಹುಟ್ಟಿ ಹರಿದುಕೊಂಡು ಬರುವಾಗ ಅವ್ರ ಜೊತೆಯಲ್ಲಿ ಮಣ್ಣನ್ನು ತಂದು ಇಲ್ಲಿ ಹರಡಿದೆ. ಅದು ಎಂಥ ಮಣ್ಣು ಅಂದರೆ ಡಿಪಾಸಿಷನ್ ಆಫ್ ಅಲ್ಯೂಮಿನಿಯಂ ಕ್ಯಾರಿಡ್. ಸೊ ಇಟ್ ಈಸ್ ವೆರಿ ಫರ್ಟೈಲ್. ಅಂಡರ್ಸ್ಟುಡ್. ಸೊ ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ಬಿಟ್ವೀನ್ ದ ಹಿಮಾಲಯ ಆ್ಯಂಡ್ ಪೆನಿನ್ಸುಲಾ ಮಧ್ಯಭಾಗದಲ್ಲಿ ಈ ಒಂದು ನಾರ್ದರ್ನ್ ಪ್ಲೇನ್ಸ್ ಕಂಡು ಬರುತ್ತೆ. ಈ ಭಾಗದಲ್ಲಿ ಸಟ್ಲೈಸ್, ಗಂಗಾ, ಬ್ರಹ್ಮಪುತ್ರ ಆ್ಯಂಡ್ ದೇರ್ ಟ್ರಿಬ್ಯೂಟರೀಸ್ ಫ್ಲೋ ಥ್ರೂ ದೀಸ್ ಪ್ಲೇನ್ಸ್. ದ ಸಾಯಿಲ್ ಆಫ್ ದಿಸ್ ಪ್ಲೇನ್ ಈಸ್ ವೆರಿ ಫರ್ಟೈಲ್. ಯಾಕೆಂದರೆ ಡ್ಯೂ ಟು ದ ಡಿಪಾಸಿಷನ್ ಅಲ್ಯೂಮಿನಿಯಂ ಬೈ ದ ರಿವರ್ ತಾವು ಬರುವಾಗ ಫಲವತ್ತಾದ ಮಣ್ಣನ್ನು ತಂದು ಇಲ್ಲಿ ಹರಡಿರುವುದರಿಂದ ಇದು ತುಂಬಾ ಸಾಯಿಲು ಸಹ ಅಷ್ಟೇ ಫಲವತ್ತತೆಯಿಂದ ಕೂಡಿರುತ್ತೆ. ದ ಕ್ರಾಪ್ಸ್ ಸಚ್ ಆಸ್ ವೀಟ್, ಪ್ಯಾಡಿ, ಮೈಸ್, ಶುಗರ್ ಕೇನ್ ಆರ್ ಗ್ರೋನ್ ಇನ್ ಹಿಯರ್. ಈ ಮಣ್ಣಿನಲ್ಲಿ ಏನನ್ನು ಬೆಳೀತಾರೆ ಅಂದರೆ ಪ್ಯಾಡಿ, ವೀಟು, ಮೈಸು, ಶುಗರ್ ಕೇನ್ ಎಕ್ಸೆಟ್ರಾ. ದೀಸ್ ಫರ್ಟೈಲ್ ಪ್ಲೇನ್ಸ್ ಆರ್ ನೋನ್ ಆ್ಯಸ್ ಫುಡ್ ಸ್ಟೋರ್ ಹೌಸಸ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಸೊ ನಾರ್ದರ್ನ್ ಮೌಂಟೇನ್ ಏನಂತ ಕರೀತಾರೆ? ಫುಡ್ ಸ್ಟೋರ್ ಹೌಸಸ್ ಆಫ್ ಇಂಡಿಯಾ. ಅಂಡರ್ಸ್ಟುಡ್. So the different types of physical features have influence on the tradition of the whenever the river plains there is a plenty of water. ಎಲ್ಲಿ ನದಿಗಳಿರುತ್ತೆ ಅಲ್ಲಿ ತುಂಬಾ ನೀರು ಸಿಗುತ್ತೆ. ಅದರಿಂದ ಅಲ್ಲಿ ಅಗ್ರಿಕಲ್ಚರು, ರೇರಿಂಗ್ ಆಫ್ ಅನಿಮಲ್ಸು, ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ, ಟ್ರೇಡ್, ಕಾಮರ್ಸ್, ಇಂಡಸ್ಟ್ರೀಸ್ ಡೆವಲಪ್ ಆಗಿರುತ್ತೆ. ಮತ್ತು ಇಲ್ಲಿ ಡೆನ್ಸ್ಲಿ ಪಾಪ್ಯುಲೇಟೆಡನ್ನು ನೋಡ್ಬೋದು ಎಲ್ಲಿ ಪ್ಲೇನ್ಸಲ್ಲಿ. ಬಿಕಾಸ್ ಇಲ್ಲಿ ನೀರು ಚೆನ್ನಾಗಿ ಸಿಗೋದ್ರಿಂದ ಅಲ್ಲಿ ಪಾಪ್ಯುಲೇಷನ್ ಸಹ ಡೆನ್ಸ್ ಆಗಿ ದಟ್ಟವಾದಂಥ ಒಂದು ಜನಸಂಖ್ಯೆ ನೋಡ್ತೇವೆ. ಸೊ ಹೀಗೆ ಪ್ರತಿಯೊಂದು ಸಹ ಅಲ್ಲಿನ ಫಿಸಿಕಲ್ ಫೀಚರ್ಸ್ ಇನ್ಫ್ಲೂಯೆನ್ಸ್ ಆನ್ ದ ಟ್ರೆಡಿಷನ್ಸ್ ಆ್ಯಂಡ್ ಕಲ್ಚರ್ ಆಫ್ ದ ಪೀಪಲ್ ಆಫ್ ದ ಏರಿಯಾ. ಮೆನಿ ಟೌನ್ಸ್ ಆ್ಯಂಡ್ ಸಿಟೀಸ್ ಆಫ್ ಹರಪ್ಪ ಸಿವಿಲೈಸೇಷನ್ ಹ್ಯಾವ್ ಡೆವಲಪ್ಡ್ ಆನ್ ದ ರಿವರ್ ಬ್ಯಾಂಕ್ಸ್. Even now there are many historical cities and pilgrim places situated on the river banks. On account of the ideal condition of settlement, many empires ruled in the northern plains. For example, Mauryans, Mughals, Gupta empires. You will learn about these in the higher classes. Understood? So different physical features have influence on the tradition and culture of the people of the area ಅಂತ ಹೇಳ್ಬೋದು. ಮೆನಿ ಇಲ್ಲಿ ಟೌನ್ಸ್ ಈ ಭಾಗದಲ್ಲಿ ಈ ಫಿಸಿಕಲ್ ಫೀಚರ್ ತುಂಬಾ ಕಲ್ಚರಲ್ಲಿ ಮತ್ತು ಟ್ರೆಡಿಷನಲ್ಲಿ ಇನ್ಫ್ಲೂಯೆನ್ಸನ್ನು ಪಡ್ಕೊಂಡಿದೆ. ಇಲ್ಲಿ ಹರಪ್ಪ ಸಿವಿಲೈಸೇಷನ್ ಸಿಟಿಗಳು ಸಹ ಇಲ್ಲೇ ಕಂಡು ಬರ್ತಕ್ಕಂಥದ್ದು. ಅನೇಕ ಹಿಸ್ಟಾರಿಕಲ್ ಸಿಟೀಸು, ಪಿಲಿಗ್ರಿಮ್ ಪ್ಲೇಸಸ್ಸು ಈ ರಿವರ್ ಬ್ಯಾಂಕ್ಗಳಲ್ಲೇ ಕಂಡು ಬರುತ್ತೆ. ಸೊ ಎಕ್ಸಾಂಪಲ್ಲು ಇಲ್ಲಿ ಅನೇಕ ಎಂಪೈರ್ ಸಹ ಇಲ್ಲಿ ಸೆಟ್ಲ್ ಆಗಿರ್ತಕ್ಕಂಥದ್ದನ್ನು ನೋಡ್ತೇವೆ ಇಲ್ಲಿ ನಾರ್ದರ್ನ್ ಪ್ಲೇನಲ್ಲಿ. ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಜಿಯೋಗ್ರಫಿಕಲ್ ಫೀಚರ್ ಆಫ್ ಇಂಡಿಯಾ. ಮೌರ್ಯನ್ಸು, ಮೊಘಲ್ಸು, ಗುಪ್ತಾಸ್, ದೇ ಆರ್ ಆಲ್ ರೂಲ್ ಇನ್ ದಿಸ್ ಏರಿಯಾ. ಸೊ ನೆಕ್ಸ್ಟ್ ಅಬ್ಸರ್ವ್ ದ ಪಿಕ್ಚರ್ಸ್. ಲುಕ್ ಅಟ್ ದ ಚಿಲ್ಡ್ರನ್. ದೇರ್ ಆರ್ so many pictures are given. The plains are more helpful to the growth of architecture ಅಂತಲೇ ಹೇಳ್ಬೋದು. These regions have level land. ಇಲ್ಲಿ ಲೆವೆಲ್ ಲ್ಯಾಂಡನ್ನು ಎಂದಿರೋದ್ರಿಂದ ಕನ್ಸ್ಟ್ರಕ್ಟ್ ದ ಬಿಗ್ ಬಿಲ್ಡಿಂಗ್ಸನ್ನು ಕಟ್ಬೋದು. ಅವೈಲಬಿಲಿಟಿ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ರಾಕ್ಸು, ಸ್ಯಾಂಡು, ಮೆಟಲ್ಲು, ವುಡ್ಡು, ಪ್ಲ್ಯಾಂಟ್ ಫೈಬರ್ಸು, ಸಾಯಿಲ್ಲು, ಐಡಿಯಲ್ ಸೈಟ್ಸು, ಕ್ರಾಫ್ಟ್ಸ್ಮೆನ್ ಎಕ್ಸೆಟ್ರಾ ಆಲ್ಸೋ ಹೆಲ್ಪ್ಡ್ ಇನ್ ದ ಡೆವಲಪ್ಮೆಂಟ್ ಆಫ್ ಆರ್ಕಿಟೆಕ್ಚರ್. For example, huge places were constructed in Rajasthan. The Taj Mahal in Agra was built by using the marble rock ಅಂತ ಹೇಳ್ಬೋದು. ಸೊ ಇದು ಈ ನಾರ್ದರ್ನ್ ಪ್ಲೇನ್ಸು ಅನೇಕ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಡೆವಲಪ್ಮೆಂಟಿಗೂ ಸಹ ಸಹಾಯ ಆಗಿದೆ. ಇಲ್ಲಿ ಅನೇಕ ಕಟ್ಟಡಗಳನ್ನು ಇಲ್ಲಿ ಬೆಳಿಬೋದು. ಇಲ್ಲಿ ರಾಕ್ಸು, ಸ್ಯಾಂಡು ತುಂಬ ಚೆನ್ನಾಗಿ ಸಿಗೋದ್ರಿಂದ ಬಿಲ್ಡಿಂಗ್ ಕಟ್ಟಲಿಕ್ಕೆ ಏನೇನು ಬೇಕೋ ಅದನ್ನ ಹೆಲ್ಪ್ ಆಗುತ್ತೆ ಇಲ್ಲಿ ಡೆವಲಪ್ಮೆಂಟ್. ಆದ್ದರಿಂದ ಇಲ್ಲಿ ಆರ್ಕಿಟೆಕ್ಚರು ಡೆವಲಪ್ ಆಗಿದೆ. ಆದ್ದರಿಂದ ಇಲ್ಲಿ ಅನೇಕ ಪ್ಯಾಲೇಸ್ಗಳನ್ನು ರಾಜಸ್ಥಾನದಲ್ಲಾಗಲಿ, ತಾಜ್ ಮಹಲ್ ಇನ್ ಆಗ್ರಾ ವಾಸ್ ಬಿಲ್ಟ್ ಯೂಸಿಂಗ್ ದ ಮಾರ್ಬಲ್ ಅಂತ ಹೇಳ್ಬೋದು. ಸೊ the inner walls of Kolluru, Dharmasthala, Kukke Subramanya temples of Karnataka are made of wood. Houses of Kashmir Valley are built using the logs. Buildings and constructed using the Kadapa rocks of Raichur district and parts of Andhra Pradesh. The recent year, red granite rocks are used for the construction of buildings in Bagalkote and surroundings. Beluru, Halebeedu in Karnataka are most temples Tamil Nadu built using the soapstones. ಸ್ಯಾಂಡ್ಸ್ಟೋನ್ಸ್ ಕೇಪ್ ಆರ್ ಫೌಂಡ್ ಇನ್ ದ ಬಾದಾಮಿ ಆಫ್ ಕರ್ನಾಟಕ. ಹೀಗೆ ಪ್ರತಿಯೊಂದು ಪ್ಲೇನ್ಗಳಲ್ಲೂ ಸಹ ಅಲ್ಲಿರ್ತಕ್ಕಂತಹ ಪ್ಲೇನ್ ಏನಿದೆ ಸಮತಟ್ಟಾದ ಭೂಮಿ ಅಲ್ಲಿ ಪ್ರತಿಯೊಂದಕ್ಕೂ ಸಹ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ಗೆ ಪ್ರತಿಯೊಂದಕ್ಕೂ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಸೊ ಆದ್ದರಿಂದ ಇಂಡಿಯನ್ ಫಿಸಿಕಲ್ ಫೀಚರ್ಸಲ್ಲಿ ನಾರ್ದರ್ನ್ ಪ್ಲೇನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ದೇ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಇಂಡಿಯನ್ ಕಲ್ಚರ್, ಇಂಡಿಯನ್ ಟ್ರೆಡಿಷನ್. Understood? They were very important because they are economically
There are so many the famous empires ruled in this area: Mauryans, Mughals, Guptas empire, Harappan civilization. Many cities are also rise in this period. So these are all the very important physical features of India. Understood, children? So in next class, other physical divisions are explained. I will explain. So today, what do you learn today? Once again, we revise. Today we learn about the two physical divisions of India, that is northern mountain and northern plains. Understood? So in next class I will continue the till now. Thank you.